ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಬಂದು ಇದು ಎಲ್ಲ ಹೆಣ್ಮಕ್ಳಿಗೂ ಅಲ್ಲ, ಕೆಲವು ಹೆಣ್ಮಕ್ಳಿಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಕೆಲವು ಹೆಣ್ಮಕ್ಳಿಗೆ ಫ್ರೆಂಡ್ಸ್, ಕೆಲವು ಹೆಣ್ಮಕ್ಳಿಗೆ ತವ್ರ ಮನೆ ಬಲ ಇದೆ ಅಂದ ತಕ್ಷಣ, ಅಂದರೆ ತವ್ರ ಮನೆಯಿಂದ ಸಹಾಯ ಸಿಗ್ತಾ ಇದೆ, ಇವ್ರು ಹೇಳಿ ಕೇಳಿದೆಲ್ಲ ಚೆನ್ನಾಗಿ ತೆಗೆದು ಕೊಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ತವ್ರ ಮನೆಯವ್ರು ಆಗ್ತಾ ಇದ್ದಾರೆ. ಅಂದರೆ ಗಂಡನ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದ ತಕ್ಷಣ ಗಂಡನ ಮನೆಯವ್ರನ್ನ ತುಂಬ ಕೇವಲವಾಗಿ ನೋಡುವಂಥದ್ದು ಅಂತ, ತುಂಬ ಎಷ್ಟು ಓಸ್ಟಾಗಿ ನೋಡ್ತಾರೆ ಅಂದರೆ ಅದು ಹೇಳೋಕ್ಕೂ ಆಗಲ್ಲ, ಅಷ್ಟು ಓಸ್ಟಾಗಿ ನೋಡ್ತಾ ಇರ್ತಾರೆ. ಪ್ರತಿಯೊಂದು ವಿಷಯಕ್ಕೂ ತವ್ರ ಮನೆ ಹೇಳ್ಕೊಳ್ಳೋದು. ಅಂದರೆ ನೀನೇನು ಮಾಡ್ತಾಯಿದ್ಯಾ, ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ದಾರೆ, ನನ್ನ ಅಣ್ಣ ತಮ್ಮಂದಿರು ಮಾಡ್ತಾಯಿದ್ದಾರೆ, ನಮ್ಮಮ್ಮ ಮಾಡ್ತಾಯಿದ್ದಾರೆ, ನೀವೇನು ಮಾಡ್ತಾಯಿದ್ದೀರಾ ಅಂತ. ಅಂದರೆ ಗಂಡನ ಎಷ್ಟು ಅಸಹಾಯಕ ಆಗಿರ್ತಾನೆ ಅಂದರೆ ಈ ಕಡೆ ಹೆಂಡ್ತಿನೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆ ಅಪ್ಪ ಅಮ್ಮನೂ ಬಿಟ್ಕೊಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಇರುತ್ತೆ ಕೆಲವು ಗಂಡು ಮಕ್ಕಳಿಗೆ. ಅವಾಗ ಏನಾಗುತ್ತೆ ಅಂದರೆ ಅವ್ರು ತಾಳಕ್ಕೆ ತಕ್ಕ ಕುಣಿಲೇಬೇಕಾಗತ್ತೆ. ಯಾಕಂದರೆ ಅವನ ಪರಿಸ್ಥಿತಿ, ಇವರು ರಿಚ್ ಆಗಿರಬೇಕು ಅಂತ ಒಂದು ಕನಸು, ಅವನ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಒಟ್ಟು ನಿಧಾನಕ್ಕೆ ಮೇಲೆ ಬರೋಣ ಅನ್ನೋಂಗಿಲ್ಲ, ಬೇಗ ಬರಬೇಕು ಅಂತ ಅಂದ್ಬಿಟ್ಟು ಅವರ ಒಂದು ಮೆಂಟಾಲಿಟಿ ಇರುತ್ತೆ. ಅವಾಗ ಏನು ಮಾಡ್ತಾರೆ ಹೆಣ್ಮಕ್ಳು ಅಂದರೆ, ಅತ್ತೆ ಮಾವನ ಕೇವಲವಾಗಿ ನೋಡೋದು, ಗಂಡನ ಕೇವಲವಾಗಿ ನೋಡೋದು, ಅದಕ್ಕೆ ಅದನ್ನು ಕೇವಲವಾಗಿ ನೋಡೋದು, ಸಂಬಂಧಿಕರು ಯಾರು ಮನೆಗೆ ಬರಬಾರ್ದು ಹೋಗಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಳ್ಳೋದು. ಒಟ್ಟಲ್ಲಿ ಅತ್ತೆ ಮಾವನಿಗಂತೂ ಊಟ ಹಾಕ್ಬೇಕಾದ್ರೂ ನೀವೇನು ಸಂಪಾದನೆ ಮಾಡ್ತಾಯಿದ್ದೀರಾ, ನಮ್ಮ ಅಪ್ಪ ಅಮ್ಮನ ಮನೆಯಿಂದ ಎಲ್ಲ ಮಾಡ್ತಾಯಿದ್ದಾರೆ. ಅಂದರೆ ಅಪ್ಪ ಅಮ್ಮ ಮದುವೆ ಮಾಡಿಕೊಟ್ಟ ತಕ್ಷಣ ಜವಾಬ್ದಾರಿ ಮುಗೀತು ಅಂತಲ್ಲ, ಅವ್ರಿಗೆ ಏನು ಬೇಕು ಅದನ್ನು ತೆಗೆದುಕೊಡಿ. ಅಲ್ಲಿ ನಿಮ್ಮ ಮಗಳು ಬಾಳಕ್ಕೆ ಹೋಗಿರ್ತಾಳೆ, ಅಲ್ಲಿ ನಾನು ನಂದು ಅಂತ ಅಹಂಕಾರ ಹೋಗೋಂಥದ್ದು ಇರಬಾರ್ದು. ಅಲ್ಲಿ ನನ್ನದು, ನನ್ನ ಗಂಡಂದು, ನನ್ನ ಮನೆ, ನನ್ನ ಅತ್ತೆ ಅನ್ನೋ ಒಂದು ಸ್ಥಾನಮಾನದಲ್ಲಿ ಅವ್ರು ಇರಬೇಕೇ ಹೊರತು, ಅವರ ಒಂದು ಸಂಸಾರದ ಒಂದು ಇಕ್ಕಟ್ಟಲ್ಲಿ ಇರಬೇಕೇ ಹೊರತು, ಕಷ್ಟನ ಸುಖನ ಅವರು ಮೇಲೆ ಬರಬೇಕು, ದುಡ್ದು ಮೇಲೆ ಬರಬೇಕೇ ಹೊರತು, ಮಗಳು ಮದುವೆ ಮಾಡಿಕೊಟ್ಟಿದ್ದೀರಾ, ನಿಮ್ಗೆ ಏನು ಇಷ್ಟನ ಎಲ್ಲರೂ ಮಾಡಿಕೊಟ್ಟಿದ್ದೀರಾ, ಮಾಡಿಕೊಡ್ಬೇಕಾ, ಅವಳಿಗೆ ದುಡ್ಡು ಕೊಡಿ, ಇಲ್ಲ ಒಡವೆ ಮಾಡಿಸ್ಕೊಡಿ, ಅಚ್ಚುಕಟ್ಟೆ ಸೀರೆ ತೆಗೆದುಕೊಡಿ, ನಿಮ್ಮ ಕೈಯಲ್ಲಿ ಏನಾಗುತ್ತೋ ನಿಮ್ಮ ಮಗಳನ್ನ ಅಚ್ಚುಕಟ್ಟೆ ತಿನ್ನಿಸಿ ಉಣಿಸಿ ಏನು ಬೇಕಾದ್ರೂ ಮಾಡಿ. ಅಂದರೆ ನೀವು ಮಾಡುವಂಥದ್ದು ಅವಳ ಗಂಡನಿಗೆ ಕೇವಲವಾಗಿರಬಾರ್ದು. ಯಾಕಂದರೆ ಅವನು ನಿಮ್ಮ ಮುಂದೆ, ಅಂದರೆ ಮನೆ ಹೆಂಡತಿ ತಾಯಿ ತಂದೆ ಮುಂದೆ ತಲೆ ತಗ್ಗಿಸುವಂಥ ಕೆಲಸಗಳನ್ನ ಹೆಣ್ಣು ಕೊಟ್ಟ ಅಪ್ಪ ಅಮ್ಮ ಮಾಡಿಬಿಡಿ. ಯಾಕೆಂದರೆ ಅವನು ನನ್ನ ಕೈಲಿ ಆಗದೆ ಇರೋದು ನಮ್ಮ ಅತ್ತೆ ಮಾವ ನೋಡ್ಕೊತಾ ಇದ್ದಾರೆ, ನನ್ನ ಬಾಮೈದ ನೋಡ್ಕೊತಾ ಇದ್ದಾನೆ ಅನ್ನೋದು ಅವನ ತಲೆ ಒಳಗಿದ್ದಾಗ ಅವನು ಹೊಡಿಯೋಂಗಿಲ್ಲ, ಬಡಿಯೋಂಗಿಲ್ಲ, ಅವಳು ಏನೇ ಮಾಡಿದ್ರು ಅವಳು ತಕ್ಕ ಕುಣಿಬೇಕಾಗತ್ತೆ. ಅವಳು ತಪ್ಪು ಮಾಡಿದ್ರೂ ಅವನಿಗೆ ಬೈಯೋ ಅಧಿಕಾರ, ದಂಡಿಸೋ ಅಧಿಕಾರ ಇಲ್ಲ. ಯಾಕಂದರೆ ಅವಾಗಂದರೆ ನೀನೇನು ಮಾಡ್ತಾಯಿದ್ಯಾ, ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ದಾರೆ, ಇದೊಂದೇ ಅವ್ರ ಬಾಯಲ್ಲಿ ಬರುವಂಥದ್ದು. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ನೀನಿದ್ರೆ ಇರು, ಇಲ್ಲರೂ ಹೋಗು, ನನ್ನ ಅಂಗ್ರೇಣಲ್ಲಿ ನೀನಿದೆಯಾ ಅಂತ ಹೇಳೋದು. ಆವಾಗ ನಿನಗೆ ಗಂಡಸು ಅನ್ನೋ ವ್ಯಕ್ತಿಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ. ಅವರ ತಂದೆ ತಾಯಿ 9 ತಿಂಗಳು ಹೊತ್ತು ಸಾಕಿರುವಂಥ ಗಂಡಸಿಗೂ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ. ಯಾಕಂದರೆ ಅವನು ಬಂದಂಥ ಹೆಂಡ್ತಿಗೆ ಮನೇಲಿ ಏನಂತೆ ಅದು ಮಾತ್ರ ಅವಳು ತೂಗಿಸ್ಕೊಂಡು ಹೋಗಬೇಕು. ಅಂದರೆ ತೀರಾ ಕಷ್ಟ ಇದ್ದಾಗ ಕೈ ಚಾಚೋದು ಅತ್ತೆ ಮಾವನ ಹತ್ರ ತಪ್ಪೇನಿಲ್ಲ. ಯಾಕಂದರೆ ನಾವು ಒಂದು ಕಷ್ಟದಲ್ಲಿದ್ದೀವಿ, ಒಂದು ಮುಂದೆ ದಾರಿ ಹೋಗೋಕ್ಕೆ ಒಂದು ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ ಅಂದರೆ ಖಂಡಿತ ಅದನ್ನು ತಗೊಳ್ಳೋದು, ಅಪ್ಪ ಅಮ್ಮನ ಹತ್ರ ತಗೊಳ್ಳೋದು ಹೆಣ್ಮಕ್ಳು ಖಂಡಿತ ಒಳ್ಳೆಯದೇ. ಯಾಕಂದರೆ ತೀರಾ ಅನಿವಾರ್ಯ ಇದ್ದಾಗ ನಾವು ಜೀವನದಲ್ಲಿ ಹೋಗಿದ್ದೀವಿ, ನಮಗೇನಾರ ಸಹಾಯ ಮಾಡಿ ಅಂತ ಅಪ್ಪ ಅಮ್ಮನ ಹತ್ರ ಕೇಳಿ ಜೀವನದಲ್ಲಿ ಒಂದು ಮುಂದೆ ಹೆಜ್ಜೆ ಇಡೋಕೆ ಗೊತ್ತಾಗುತ್ತೆ. ಅದು ಬಿಟ್ಬಿಟ್ಟು ಗಂಡ ಏನೋ ಕಷ್ಟದಲ್ಲಿದ್ದಾನೆ, ಆರ್ಥಿಕ ಪರಿಸ್ಥಿತಿಲಿ ಇದ್ದಾನೆ ಅಂದ ತಕ್ಷಣ ಅಪ್ಪ ಅಮ್ಮ ಎಲ್ಲ ಅಂದರೆ ಒಂದು ಊಟ ತಿಂಡಿ ರೇಷನ್ ಮತ್ತು ಇವ್ರಿಗೆ ಬೇಕು ಬೇಡ ಪ್ರತಿಯೊಂದೂ ಅವ್ರು ನೋಡ್ಕೊತಾ ಇದ್ದಾರೆ ಅಂದಾಗ ಅವನ ಕೇವಲವಾಗಿ ನೋಡಬೇಡಿ. ಯಾಕಂದರೆ ಅವನಿಗೆ ಎಲ್ಲ ಥರದ ಆಸೆ ಇರುತ್ತೆ. ಯಾಕಂದರೆ ಒಂದು ಮದುವೆ ಆಗಿರುವಂಥ ಗಂಡಸಿಗೆ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಕ್ಕ ತಂಗಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಅಣ್ಣ ತಮ್ಮಂದಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನಿಗೂ ಆಸೆ ಕನಸುಗಳು ಬೇಕಾದರಿಸ್ತದೆ. ಆದರೆ ಅವನ ಜವಾಬ್ದಾರಿಗಳನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮದುವೆ ಆಗದೆ ಇರೋ ತಂಗಿರಿರ್ತಾರೋ ಅಥವಾ ಓದೋ ತಮ್ಮಂದಿರಿರ್ತಾರೋ, ವಯಸ್ಸಾಗಿರೋ ತಂದೆ ತಾಯಿಗಳಿರ್ತಾರೆ, ಅವರ ಒಂದು ಮೆಡಿಷನ್ನು, ಟ್ರೀಟ್ಮೆಂಟು, ಅವರ ಯೋಗಕ್ಷೇಮ ಪ್ರತಿಯೊಂದು ಅವನ ಹೆಗಲ ಮೇಲಿರುತ್ತೆ. ಈಗ ತಂಗಿನ ಓದಿಸ್ತಾ ಇರ್ತಾನೆ, ಮದುವೆ ಮಾಡಬೇಕು, ಒಬ್ಬೊಬ್ಬರದ್ದು ಒಂದೊಂದು ಕಾರಣಗಳಿರ್ತವೆ. ಗಂಡು ಮಕ್ಕಳದು ನಾವು ಹೇಳೋಕ್ಕಾಗಲ್ಲ, ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆವಾಗ ನೀವೆಲ್ಲನೂ ಅಪ್ಪ ಅಮ್ಮನ ಮನೆಯಿಂದ ನೀವು ಮಾಡ್ಕೊಬಂದ್ಬಿಟ್ಟು ಅಲ್ಲಿರುವವ್ರನ್ನೆಲ್ಲ ಕೇವಲವಾಗಿ ನೋಡೋಕೆ ಹೋಗ್ಬಿಡಿ. ಯಾಕಂದರೆ ಒಂದೊಂದು ಊಟ ಮಾಡಬೇಕಾದ್ರೂ ನೀವೇನು ತಂದು ಹಾಕಿದ್ದೀರಾ, ನೀವೇನು ಮಾಡ್ತಾಯಿದ್ದೀರಾ, ನಮ್ಮ ಅಪ್ಪನ ಮನೆ ತಂದಿದ್ದು ನೀವ್ಯಾರು ತಿನ್ನೋಕ್ಕೆ
ನನ್ನ ಗಂಡ ತಂದಾಕಿದ್ದು ನೀವ್ಯಾರು ತಿನ್ನೋಕ್ಕೆ ಅಂತ ಎಷ್ಟೋ ಮನೆಗಳಲ್ಲಿ ನಡೀತಾ ಇರುತ್ತಿದ್ದಲ್ಲ. ನಾನು ಇವಾಗಲೂ ಹೇಳ್ತೀನಿ, ಕೆಲವು ಹೆಣ್ಮಕ್ಳಿಗಷ್ಟೇ ಈ ಮಾತುಗಳು, ಆ ಥರ ಮಾತುಗಳಿರ್ತಾರೆ. ಗಂಡು ಮಕ್ಕಳು ಅದೊಂದಕ್ಕೆ ಅವಕಾಶ ಕೊಡಬೇಡಿ. ಏನೇ ಇರಲಿ, ಕಷ್ಟನೋ ಸುಖನೋ, ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ, ಮುಂದಿನ ವರ್ಷ ಇಲ್ಲ ಅಂದರೆ ಇನ್ನೊಂದು ವರ್ಷ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಲ್ವಾ? ಹಂಗನ್ಕೊಂಡು ಅತ್ತೆ ಮಾವನ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರ ಥರದಕ್ಕೆ ನೀವು ಅವ್ರ ತಾಳ ಕುಂತ್ಕೊಂಡ್ರೆ ನಿಮಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ ಹೆಣ್ಣಿನ ಮುಂದೆ. ಯಾಕಂದರೆ ಗಂಡು ಮಕ್ಕಳಾಗಿದ್ರೇ ಚೆಂದ, ಹೆಣ್ಣಾಗಿದ್ರೇ ಚೆಂದ. ಅವ್ರು ತರ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಅವ್ರದ್ದು ಹೇಳಿ ತಾಳಕ್ಕೆಲ್ಲ ಕುಣಿಬೇಕಾಗತ್ತೆ. ಪ್ರತಿಯೊಂದು ನೀವು ಅವ್ರ ಮೇಲೆ ಅವರು ಏನಂದ್ರೆ ಅವ್ರು ಏನೇ ತಪ್ಪು ಮಾಡ್ಕೊಂಡು ಹೋಗಲಿ, ಒಂದು ಮಾತಾಡಲಿ, ಒಂದು ಏನಂದ್ರೂ ಅನ್ಸ್ಕೊಳ್ಳುವಂಥ ಅಸಹಾಯಕತನವಾಗಿ ನಿಂತ್ಕೋಬೇಡಿ ನೀವು. ಅವ್ರು ಸ್ಟಾರ್ಟಿಂಗಲ್ಲಿ ಅತ್ತೆ ಮಾವನ ಮನೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಹೇಳಿ, ನನಗೆ ತೀರಾ ಕಷ್ಟ ಇದ್ದಾಗ ನಿಮ್ಮ ಹತ್ರ ನನ್ನ ಸಹಾಯ ಕೇಳ್ತೀನಿ, ಅದು ಬಿಟ್ಟು ಬೇಡ. ನೀವು ಹೆಣ್ಣು ಕೊಟ್ಟಿದ್ದೀರ, ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀನಿ ಅಷ್ಟೇ. ಒಂದು ಹೆಣ್ಣಿಗೆ ಬೇಕಾಗಿರೋದು ಏನು ಹೇಳಿ? ಮನೆಯಲ್ಲಿ ಖುಷಿ, ಉಟ್ಕೊಳ್ಳೋಕೆ ಬಟ್ಟೆ, 3 ಹೊತ್ತು ಊಟ, ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡುವಂಥದ್ದು. ಒಬ್ಬರ ಮನೆಗೆ ಹೋಗಿ ಕೈ ಚಾಚದಂತೆ ನಮ್ಮ ಮನೆಯಲ್ಲಿ ನಾವು ಊಟ ಮಾಡಿಕೊಂಡು ನಾವು ಖುಷಿಯಾಗಿರುವಂಥದ್ದು ಫ್ಯಾಮಿಲಿ ಒಳಗೆ ಬೇಕಾಗಿರುವುದು. ಇಷ್ಟು ಮಾತ್ರ ಒಂದು ಹೆಣ್ಣಿಗೆ ಬೇಕಾಗಿರೋದು. ಅಷ್ಟು ಬಿಟ್ಟು ಇನ್ನೆಲ್ಲ ಎಕ್ಸ್ಪೆಕ್ಟ್, ಇನ್ನೊಬ್ರು ಇದ್ದಾರೆ ನಾವಿರಬೇಕು, ಇನ್ನೊಬ್ಬರು ಇದ್ದಾಗ ನಾವಿರಬೇಕು ಅಂದ್ಕೊಂಡು ಅಪ್ಪ ಅಮ್ಮನ ಮನೇಲಿ ಹೊರೆ ಆಗಬೇಡಿ. ಯಾಕಂದರೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ಸಾಲ ಮಾಡ್ತಾರೋ ಏನು ಮಾಡ್ತಾರೋ ಅದು ಅವ್ರಿಗೆ ಗೊತ್ತಿರಲ್ಲ. ಹೊಟ್ಟೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಮಾತಾಡ್ತಾರೆ. ನೀವು ಸಹಾಯ ತಗೋತೀರಾ, ಅದನ್ನು ರಿಟರ್ನ್ ಕೊಟ್ಬಿಡಿ. ಯಾವುದು ತಂದೆ ತಾಯಿ ಋಣದಲ್ಲಿ ಹೆಣ್ಮಕ್ಳು ಇರೋಕ್ಕೆ ಹೋಗಬೇಡಿ. ಅದು ಯಾವತ್ತಾದ್ರೂ ತಂದೆ ತಾಯಿ ಹೇಳೋಕ್ಕೆ ಹೋಗಲ್ಲ. ತಂದೆ ತಾಯಿಗಳು ಒಬ್ಬೊಬ್ಬರು ಮಾತಾಡ್ಬಿಡ್ತಾರೆ. ಅಯ್ಯೋ ನನ್ನ ಮಗಳಿಗೆ ಹಂಗೆ ಮಾಡಿದೆ, ನನ್ನ ಮಗಳಿಗೆ ಹಿಂಗೆ ಮಾಡಿದೆ, ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ನನ್ನ ಅಳಿಯ ಏನು ಮಾಡ್ತಾ ಇದ್ದಾನೆ ಅಳಿನ ಕೇವಲ ನೋಡ್ತಾರೆ. ನನ್ನ ಮಗಳು ಕೊಟ್ಟೆ, ಈಗಲೂ ನಾನು ಮಾಡ್ತಾಯಿದ್ದೀನಿ, ಅವ್ರ ಸಂಸಾರ ಜವಾಬ್ದಾರಿ ನಾನು ಹೊರ್ತಾ ಇದ್ದೀನಿ ಅನ್ನೋದು ತಂದೆ ತಾಯಿಗಳಲ್ಲಿ ಮಾತು ಬರುತ್ತೆ. ಅದನ್ನು ನಿಮ್ಮ ಗಂಡಂದಿರಿಗೆ ಕೇಳಿಸ್ಬಿಡಿ. ಅವನು ಇದ್ರೂ ಒಂದೇ ಸತ್ರು ಒಂದೇ. ಅವಾಗ ಒಟ್ಟಲ್ಲಿ ನಿಮ್ಮ ಜೀವನ ಅವಾಗ ನೀವು ಮದುವೆ ಆಗದಂತೆ ಅಚ್ಚುಕಟ್ಟಾಗಿ ಅಪ್ಪ ಅಮ್ಮನ ಮನೇಲಿ ಸೆಪ್ರೇಟ್ ಮನೆ ಮಾಡ್ಕೊಂಡಿರ್ಬೋದಲ್ವ. ನೀವು ಮಾಡೋ ಒಂದೊಂದು ಕೆಲಸನೂ ಗಂಡನಿಗೆ ಮರ್ಯಾದೆ ಹೋಗುವಂಥ ಕೆಲಸ ಆಗುತ್ತೆ. ಆಮೇಲೆ ಅತ್ತೆ ಮಾವಿಗೂ ಕಾಲಿಗಿಂತ ಕಸುವಾಗಿ ನೋಡೋಕ್ಕೆ ನಿಮ್ಮ ಪೇರೆಂಟ್ಸ್ಗಳಾಗ್ತಾರೆ ನೋಡಿ. ಹೆಣ್ಣಾಗಲಿ ಗಂಡಾಗಲಿ ಕಷ್ಟಪಟ್ಟು ದುಡಿಬೇಕು, ಮೇಲೆ ಬರಬೇಕು. ಸೋಲು ಖಚಿತ, ಗೆಲುವು ಖಚಿತ. ಹಂಗೆ ಅಂದ್ಕೊಂಡು ಗಂಡ ದುಡ್ಡಲ್ಲಿ ಅಲ್ಪ ಸ್ವಲ್ಪ ಉಟ್ಕೊಂಡು ಸೋಕಿ ಮಾಡಿದಂತೆ, ದಿಲ್ದಾರ್ ಮಾಡಿದಂತೆ ಬಚ್ಚಿಟ್ಟು ನಾವು ಅವ್ರ ಮೆಟ್ಟಿಗೆ ಹೋಗಬೇಕು. ಒಟ್ಟಲ್ಲಿ ನಾನು ಇಂಥವನಿಗೆ ಮದುವೆ ಮಾಡಿಕೊಟ್ಟೆ ಅಂಥವನ್ನ ಇವಳು ನನ್ನ ಮಗಳು ಎಷ್ಟು ಚೆನ್ನಾಗಿ ದಾರಿಗೆ ತಂದ್ಕೊಂಡು ಜೀವನ ಕಟ್ಟಿ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾಳೆ. ಈ ಮಾತು ನಿಮಗೆ ಬೇಕಾಗಿರೋದೇ ಹೊರತು ಅಪ್ಪ ಅಮ್ಮನ ಮನೆಯಿಂದ ತಗೊಂಡ್ಬಿಟ್ಟು ಸೋಕಿ ಮಾಡಿಕೊಂಡು ತಂದೆ ತಾಯಿಗಳನ್ನಾಗಲಿ, ಗಂಡನ್ನೇ ಆಗಲಿ, ಅತ್ತೆ ಮಾವನೇ ಆಗಲಿ, ವಾರಗಿತ್ತಿ ಇವ್ರನ್ನೆಲ್ಲ ಕೇವಲವಾಗಿ ನೋಡೋಕೆ ಹೋಗ್ಬಿಡ್ರಿ. ಅದಕ್ಕೂ ಬೆಲೆನೂ ಇರೋದಿಲ್ಲ ನೀವು ಇದು ಮಾಡೋಕ್ಕೆ ಹೋದರೆ. ಒಟ್ಟಲ್ಲಿ ಅವನಿಗೂ ಏನೋ ಮಾತಾಡೋಕ್ಕಾಗಲ್ಲ. ಅಯ್ಯೋ ಬಿಡು, ಅವ್ರ ಅಪ್ಪನ ಮನೆಯಿಂದ ನಡೆಸ್ತಾ ಇದ್ದಾಳೆ, ನಾನು ಏನು ಮಾಡೋಕ್ಕಾಗುತ್ತೆ. ಅವನು ಎಲ್ಲೋದ್ರೂ ಒಂಥರ ಚೀಪ್ ಆಗ್ತಾನೆ. ಇವನೇನು ಬಿಡಮ್ಮ, ಅತ್ತೆ ದುಡ್ಡಲ್ಲಿ ಬದುಕ್ತಾ ಇದ್ದಾನೆ, ಇವನೇನೋ ಅವ್ರ ಅತ್ತೆ ಮಾವ ಮಾಡ್ತವ್ರೆ, ದಿಲ್ಲಾಗವನೆ, ಖುಷಿಯಾಗವನೆ. ಯಾಕಂದರೆ ಈ ಒಂದು ನಮ್ಮ ರಿಲೇಟಿವಲ್ಲಿ ತುಂಬ ಜನ ಇದ್ದಾರೆ ಆ ಥರದವರು. ಹೆಣ್ಣಿನ ಒಂದು ಮನೆ ಕಡೆಯಿಂದ ಸಪೋರ್ಟಿಂಗ್ ತಗೊಂಡು ಊಟ ತಿಂಡಿ, ಕೆಲವು ಗಂಡು ಮಕ್ಕಳು ಇದ್ದಾರೆ ನಮ್ಮಲ್ಲೇ ಆ ಥರ ಇದ್ದಾರೆ. ಅವ್ರು ಬಿಡಿ, ಜವಾಬ್ದಾರಿಗಳನ್ನ ಕಲಿಬೇಕು ಅಂದರೆ ಒಂದು ಹೆಣ್ಮಕ್ಳೇ ಬಂದು ಹೆಣ್ಮಕ್ಳು ಗಂಡು ಮಕ್ಳಿಗೆ ಕಲಿಸ್ಬೇಕು. ಯಾಕಂದರೆ ಕೆಲವು ಗಂಡು ಮಕ್ಕಳು ಅವ್ರವ್ರ ಪರಿಸ್ಥಿತಿಲಿ ಇರ್ತಾರೆ. ಅದರಲ್ಲಿ ಬಚ್ಚಿಟ್ಟು ನೀವು ಅವ್ರಿಗಿಂತ ಎತ್ತರಕ್ಕೆ ಬೆಳಿಬೇಕು ಅಂತಂದರೆ, ಬೇರೆಯವ್ರಿಗಿಂತ ಎತ್ತರಕ್ಕೆ ಬೆಳಿಬೇಕು ಅಂದರೆ ಬಚ್ಚಿಟ್ಟು ಸ್ಟ್ರಾಂಗಾಗಿ ನೀವು ನಿಲ್ಲಬೇಕು. ಅಪ್ಪ ಅಮ್ಮನ ಮನೆ ತಂದುಬಿಟ್ಟು ಅತ್ತೆ ಮಾವನ ಕೇವಲವಾಗಿ ನೋಡುವಂಥದ್ದಲ್ಲ, ಅವ್ರಿಗೆ ಊಟ ಆಗ್ತಿರೋಂಥದ್ದಲ್ಲ, ಗಂಡನ್ನು ಯಾರ ಮುಂದೆ ತಲೆ ತಗ್ಸುವಂಥ ಕೆಲಸಗಳನ್ನ ಮಾಡುವಂಥದ್ದಲ್ಲ. ಅದೆಲ್ಲ ಮಾಡಿದ್ರೆ ನಿಮ್ಗೆ ಏನು ಪ್ರಯೋಜನ? ನೀವು ತೊಗೊಂಬಂದಿದ್ದು ಏನೋ ಪ್ರಯೋಜನ ಆಗಲ್ಲ. ಯಾವತ್ತಿದ್ರೂ ಗಂಡನ್ನು ತಲೆ 4-6 ಜನನ ಮುಂದೆ ಹೆಂಡತಿ ಆದವಳು ತಲೆ ಎತ್ತಿ ನಿಲ್ಲಿಸಿಸ್ಬೇಕೇ ಹೊರತು ಹೇಗಿದ್ದವನು ಹೇಗಾಗೋದಾ ಅಂತ ಎಲ್ಲ ಬಾಯಿ ಮೇಲೆ ಬೆರಳಿಟ್ಕೊಬೇಕು. ಇಂಥವನ್ನ ಇಷ್ಟು ಮಟ್ಟಿಗೆ ತೊಗೊಂಡು ಬಂದ್ಲ ಇವಳು ಅಂತ ಅಂದ್ಕೊಂಡು ಆ ಮಾತು ನಿಮ್ಮಲ್ಲಿ ಇರಬೇಕು. ನಿಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋದು ಗಂಡನ್ನು ಒಂದು ಸರಿ ದಾರಿಗೆ ತರುವಂಥ ಕೆಲಸಗಳನ್ನ ಮಾಡುವಂಥದ್ದು. ಫ್ರೆಂಡ್ಸ್, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನೇನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಏನು ಮಾಡ್ತಾಯಿದ್ದೀನಿ.